ರಕ್ಷಿಸು. ನನ್ನ ಬದುಕುತ್ತಿದ್ದುಕೊಳ್ಳುವೆ, ಸಮಯವ ನೀಡು. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸಯ. ದೇವಾಯಿ ಭುವಿಯ ಬಿಡುವ ಘಳಿಗೆ ನನಗೆ ತೋರಿಸು. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 11ರಿಂದ 17 ವಚನಗಳವರೆಗೂ ಓದಿಕೊಂಡು ಧ್ಯಾನಿಸೋಣ. ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು. ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವೂ ಘನತೆಯೂ ಉಂಟು. ಆಕೆಯ ದಾರಿಗಳು ಸುಖಕರವಾಗಿವೆ, ಆಕೆಯ ಮಾರ್ಗಗಳೆಲ್ಲ ಸಮಾಧಾನವೇ ಎಂಬುದೇ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನವೂ ದೇವರ ವಾಕ್ಯದ ಮೂಲಕ ಆತ್ಮಿಕವಾಗಿ ಬೆಳೆಯುತ್ತಿರುವ ನಿಮ್ಮೆಲ್ಲರಿಗೂ ನಿನ್ನ ದಾರಿಗೆ ಬೆಳಕು ಎಂಬ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಮಂತ್ರಿಸುತ್ತೇವೆ. ಈ ದಿನದ ನಮ್ಮ ಧ್ಯಾನದ ಭಾಗವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 11ರಿಂದ 17 ವಚನಗಳು. ಈ ವಾಕ್ಯ ಭಾಗಗಳು ನಮ್ಮ ದೈನಂದಿನ ಜೀವನಕ್ಕೆ ಕಲಿಸುವ 3 ಅಮೂಲ್ಯವಾದ ಪಾಠಗಳನ್ನು ನಾವು ಕಲಿಯಲಿದ್ದೇವೆ. ಮೊದಲನೇದಾಗಿ, ದೇವರ ಪ್ರೀತಿಯ ಶಿಕ್ಷೆಯನ್ನು ನಿರ್ಲಕ್ಷಿಸಬೇಡಿರಿ ಎಂಬುದಾಗಿ. 11 ಮತ್ತು 12ನೇ ವಚನಗಳಲ್ಲಿ ಸೊಲೊಮೋನನು ಹೀಗೆ ಹೇಳುತ್ತಾನೆ: ನನ್ನ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವರನ್ನೇ ಗದರಿಸುತ್ತಾನೆ ಎಂದು. ಯೋಬ 5ನೇ ಅಧ್ಯಾಯ 17ನೇ ವಚನ, 73ನೇ ಕೀರ್ತನೆ 14ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ರಿಂದ 6 ವಚನಗಳಲ್ಲಿ ಆತನ ಪ್ರೀತಿಯನ್ನು ನಾವು ನೋಡಬಹುದಾಗಿದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಕಷ್ಟಗಳು, ನಿರಾಸೆಗಳು ಅಥವಾ ಸೋಲುಗಳು ಬಂದಾಗ ನಾವು ಅನೇಕ ಬಾರಿ ದೇವರಿಗೆ ದೂರುತ್ತೇವೆ. ದೇವರೇ, ನನಗೇಕೆ ಈ ಕಷ್ಟ ಎಂದು ಪ್ರಶ್ನಿಸುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ, ದೇವರು ನಮ್ಮನ್ನು ಶಿಕ್ಷಿಸುವುದು ಅಥವಾ ತಿದ್ದುವುದು ನಮ್ಮ ನಾಶನಕ್ಕಲ್ಲ, ಬದಲಾಗಿ ನಮ್ಮನ್ನು ಸರಿಪಡಿಸಲು. ಒಬ್ಬ ತಂದೆ ತನ್ನ ಮಗನು ತಪ್ಪು ದಾರಿಯಲ್ಲಿ ಹೋದಾಗ ಹೇಗೆ ಪ್ರೀತಿಯಿಂದ ಗದರಿಸಿ ಸರಿದಾರಿಗೆ ತರುತ್ತಾನೋ, ಅದೇ ರೀತಿ ದೇವರು ನಮ್ಮನ್ನು ಪ್ರೀತಿಸುವುದರಿಂದ ನಮ್ಮನ್ನು ತಿದ್ದುತ್ತಾ ಇದ್ದಾನೆ. ದೇವರು ಯೋನನಿಗೆ ನಿನೆವೆ ಪಟ್ಟಣಕ್ಕೆ ಹೋಗಲು ಹೇಳಿದಾಗ ಯೋನನು ದೇವರಿಗೆ ಅವಿಧೇಯನಾಗಿ ತಾರ್ಷೀಷಿಗೆ ಓಡಿ ಹೋಗಲು ಹಡಗನ್ನೇರಿದನು. ಆಗ ದೇವರು ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿ ಯೋನನು ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಸೇರುವಂತೆ ಮಾಡಿದನು. ಆ 3 ದಿನಗಳ ಕತ್ತಲೆಯು ಯೋನನಿಗೆ ದೇವರು ಕೊಟ್ಟ ಶಿಕ್ಷೆಯಾಗಿತ್ತು. ಆ ಕಷ್ಟದ ಮೂಲಕ ಯೋನನು ಪಶ್ಚಾತ್ತಾಪ ಪಟ್ಟು ಸರಿಯಾದ ದಾರಿಗೆ ಬಂದನು. ದೇವರು ಅವನನ್ನು ನಾಶ ಮಾಡಲು ಬಿರುಗಾಳಿ ಕಳಿಸಲಿಲ್ಲ, ಬದಲಾಗಿ ತಿದ್ದಲು ಕಳಿಸಿದನು ಎಂದು ನಾವು ನೋಡುತ್ತೇವೆ.
ದೇವರ ಶಿಕ್ಷೆ ಆತನ ಕೋಪದ ಸಂಕೇತವಲ್ಲ, ಅದು ಆತನ ಅಪಾರವಾದ ಪ್ರೀತಿಯು ತಿದ್ದುವುದಕ್ಕೆ ಸಂಕೇತವಾಗಿದೆ ಎಂದು. ಎರಡನೇದಾಗಿ, ಜ್ಞಾನದ ಅಮೂಲ್ಯತೆ ಕುರಿತು 13ರಿಂದ 15 ವಚನಗಳಲ್ಲಿ ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು, ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ಅದರ ಬೆಳೆಯು ಹವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಎಂದು ಈ ವಾಕ್ಯ ಭಾಗವು ತಿಳಿಸುತ್ತದೆ. ಹೌದು, ಇಂದಿನ ಜೀವನದಲ್ಲಿ ಜ್ಞಾನವನ್ನು ಸಂಪಾದಿಸುವವನು ಧನ್ಯನು, ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರ ಆದಾಯವು ಅಪರಂಜಿಕ್ಕಿಂತಲೂ ಉತ್ತಮವಾಗಿದೆ ಎಂದು ವಾಕ್ಯ ಭಾಗವು ತಿಳಿಸುತ್ತದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 5ರಿಂದ 9 ವಚನಗಳು, ಪ್ರಸಂಗಿ 9ನೇ ಅಧ್ಯಾಯ 15ರಿಂದ 18 ವಚನಗಳು, ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 11ನೇ ವಚನ, ಯೋಬ 28ನೇ ಅಧ್ಯಾಯ 18ನೇ ವಚನ. ಈ ವಾಕ್ಯಗಳು ಜ್ಞಾನದ ಮಹತ್ವದ ಕುರಿತು ತಿಳಿಸುತ್ತದೆ. ಇಂದಿನ ಪ್ರಪಂಚದಲ್ಲಿ ಮನುಷ್ಯನು ಹಣ, ಆಸ್ತಿ, ಬಂಗಾರ ಮತ್ತು ಅಂತಸ್ತನ್ನು ಹುಡುಕಿಕೊಂಡು ಓಡುತ್ತಿದ್ದಾನೆ. ಇವುಗಳೇ ಜೀವನದ ಅತಿದೊಡ್ಡ ಸಂಪತ್ತೆಂದು ನಾವು ಭಾವಿಸುತ್ತಿದ್ದೇವೆ. ದೈವಿಕ ಜ್ಞಾನವು ಇವೆಲ್ಲವಕ್ಕಿಂತ ಮಿಗಿಲಾದದ್ದು. ಪ್ರಪಂಚದ ಸಂಪತ್ತು ಇಂದು ಇರುತ್ತದೆ ಅಥವಾ ನಾಳೆ ಕಳೆದು ಹೋಗಬಹುದು. ಪ್ರಿಯರೇ, ದೇವರು ಕನಸಿನಲ್ಲಿ ಸೊಲೊಮೋನನಿಗೆ ಕಾಣಿಸಿಕೊಂಡು ನಿನಗೇನು ಬೇಕು ಕೇಳುಕು ಎಂದಾಗ ಸೊಲೊಮೋನನು ಸಂಪತ್ತು, ಆಸ್ತಿ ಅಥವಾ ಶತ್ರುಗಳ ನಾಶನವನ್ನು ಕೇಳಲಿಲ್ಲ, ಬದಲಾಗಿ ಜನರನ್ನು ಆಳಲು ಜ್ಞಾನವನ್ನು ಕೇಳಿದನು. ಸೊಲೊಮೋನನು ಜ್ಞಾನವನ್ನು ಆರಿಸಿಕೊಂಡಿದ್ದರಿಂದ ದೇವರು ಮೆಚ್ಚಿ ಅವನು ಕೇಳದೇ ಇದ್ದ ಐಶ್ವರ್ಯ ಮತ್ತು ಘನತೆಯನ್ನು ಅವನಿಗೆ ಉಚಿತವಾಗಿ ಕೊಟ್ಟನು ಎಂದು 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ದೇವರಿಂದ ಬರುವ ಜ್ಞಾನವು ನಮ್ಮ ಜೀವನವನ್ನು ಶಾಶ್ವತವಾಗಿ ಕಟ್ಟುತ್ತದೆ. ನಮಗೆ ಎಷ್ಟೇ ಆಸ್ತಿ ಪಾಸ್ತಿಗಳಿದ್ದರೂ ಅದನ್ನು ಸರಿಯಾಗಿ ನೀತಿಯಿಂದ ಬಳಸುವ ಜ್ಞಾನವಿಲ್ಲದಿದ್ದರೆ ಆ ಜೀವನವು ವ್ಯರ್ಥವಾಗಿ ಹೋಗುತ್ತದೆ. ಹಾಗಾಗಿ ನಾವು ಭೌತಿಕ ಸಂಪತ್ತಿಗಿಂತ ಹೆಚ್ಚಾಗಿ ದೇವರ ಜ್ಞಾನಕ್ಕಾಗಿ ಆಶಿಸಬೇಕೆಂದು ಈ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಮೂರನೇದಾಗಿ, ಜ್ಞಾನದ ಪ್ರತಿಫಲ ಮತ್ತು ಆಶೀರ್ವಾದದ ಕುರಿತು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಜ್ಞಾನವನ್ನು ಹುಡುಕುವವರಿಗೆ ಸಿಗುವ ಪ್ರತಿಫಲವೇನೆಂಬುದನ್ನು 16 ಮತ್ತು 17ನೇ ವಚನಗಳಲ್ಲಿ, ಅದರ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಐಶ್ವರ್ಯ ಮಾನಗಳು ಇವೆ, ಅದರ ಮಾರ್ಗಗಳು ರಮ್ಯವಾಗಿವೆ, ಅದರ ದಾರಿಗಳೆಲ್ಲ ಸಮಾಧಾನಕರವಾಗಿವೆ ಎಂದು ನೋಡುತ್ತೇವೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 2ನೇ ವಚನ, 1 ಅರಸುಗಳು 3ನೇ ಅಧ್ಯಾಯ 13ನೇ ವಚನ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ, 21ನೇ ಕೀರ್ತನೆ 4ರಲ್ಲಿ ನಮ್ಮೆಲ್ಲರಿಗೂ ಭರವಸೆಯನ್ನು ಈ ವಾಕ್ಯಗಳು ಕೊಡುವಂಥದ್ದಾಗಿದೆ. ಯಾವಾಗ ನಾವು ದೇವರ ವಾಕ್ಯವನ್ನು ಮತ್ತು ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆಯೋ ಆಗ ನಮ್ಮ ಬದುಕು ಆಶೀರ್ವಾದದಾಯಕವಾಗುತ್ತದೆ. ಜ್ಞಾನವು ನಮ್ಮನ್ನು ಪಾಪದಿಂದ ದೂರವಿಡುತ್ತದೆ. ಇದರಿಂದ ನಮಗೆ ದೀರ್ಘಾಯುಷು ಮತ್ತು ಘನತೆ ಲಭಿಸುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಞಾನದ ಮಾರ್ಗದಲ್ಲಿ ನಡೆಯುವವರ ಜೀವನದಲ್ಲಿ ಸಮಾಧಾನವು ಸಿಗುತ್ತದೆ. ಈ ಲೋಕದಲ್ಲಿ ಕೋಟ್ಯಾಂತರ ರೂಪಾಯಿ ಇದ್ದರೂ ಲೋಕದಲ್ಲಿ ಸಿಗಲಾರದೆ ನೆಮ್ಮದಿ ಕೇವಲ ದೈವಿಕ ಜ್ಞಾನದಿಂದ ಮತ್ತು ದೇವರ ಮಾತುಗಳಿಂದ ಮಾತ್ರ ಸಿಗುವಂಥದ್ದಾಗಿದೆ. ಪ್ರಿಯರೇ, ಇಂದು ನಾವು 2 ನಿರ್ಧಾರಗಳನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ, ದೇವರು ನಮ್ಮನ್ನು ವಾಕ್ಯದ ಮೂಲಕ, ಸನ್ನಿವೇಶಗಳ ಮೂಲಕ ತಿದ್ದುವಾಗ ನಾವು ಕೋಪಗೊಳ್ಳದೆ ಆತನ ಪ್ರೀತಿಯ ಶಿಕ್ಷೆಯನ್ನು ದೀನತೆಯಿಂದ ತಲೆಬಾಗೋಣ. ಎರಡನೇದಾಗಿ, ಲೋಕದ ಸಂಪತ್ತಿಗಿಂತ ಹೆಚ್ಚಾಗಿ ದೈವಿಕ ಜ್ಞಾನವನ್ನು ಹುಡುಕೋಣ. ಆ ಜ್ಞಾನವು ನಮ್ಮನ್ನು ಶಾಂತಿ ಮತ್ತು ಸಮಾಧಾನದ ದಾರಿಯಲ್ಲಿ ನಡೆಸುತ್ತದೆ. ದೇವರು ಈ ವಾಕ್ಯದ ಭಾಗವನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನನ್ನ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಉದಯ ಕಾಲದಲ್ಲಿ ಸ್ವಾಮಿ ಧ್ಯಾನಿಸಿರುವಂತ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡು ಕರ್ತನೆ. ದೇವ, ಮೊದಲನೇದಾಗಿ ದೇವರ ಪ್ರೀತಿಯ ಶಿಕ್ಷೆಯನ್ನು ನಿರ್ಲಕ್ಷಿಸಬೇಡ ಎಂಬುದಾಗಿ, ಎರಡನೇದಾಗಿ ಜ್ಞಾನದ ಅಮೂಲ್ಯತೆ ಕುರಿತಾಗಿ, ಮೂರನೇದಾಗಿ ಜ್ಞಾನದ ಪ್ರತಿಫಲ ಮತ್ತು ಆಶೀರ್ವಾದ ಕುರಿತಾಗಿ ನಾವು ಈ ದಿನ ಧ್ಯಾನಿಸಿದ್ದೇವೆ. ಕೇಳಿಸಿಕೊಂಡಂತಹ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಆಶೀರ್ವಾದಕರವಾಗಿ ನಡೆಸು, ಅವರ ಜೀವಿತಗಳನ್ನು ಅಭಿವೃದ್ಧಿಗೆ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ದಿನಮಾನಗಳಲ್ಲಿ ಯಾರ್ಯಾರು ಕರ್ತನೆ ಕಣ್ಣೀರಿನಲ್ಲಿ, ದುಃಖದಲ್ಲಿ, ಬಾಧೆಯಲ್ಲಿದ್ದಾರೋ ಅವರ ಕಣ್ಣೀರುಗಳನ್ನು, ಅವರ ದುಃಖಗಳನ್ನು, ದೇವ ಅವರ ಬಾಧೆಗಳನ್ನು ಸ್ವಾಮಿ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಅವರಿಗೆ ಬೇಕಾದಂತಹ ಶಾಂತಿ ಸಮಾಧಾನಗಳನ್ನು ಕರ್ತನೆ ನಿನ್ನ ವಾಕ್ಯಗಳನ್ನು ಓದುವುದರ ಮೂಲಕವಾಗಿ ಅವರಿಗೆ ನಿನ್ನ ನಾಮದಲ್ಲಿ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುವಂತ
ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೇ ನಿಮಗೆ ಸ್ತೋತ್ರ. ಈ ಉದಯ ಕಾಲದಲ್ಲಿ ಸ್ವಾಮಿ ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದಾರೋ ಅವರಿಗೆ ಬೇಕಂತ ಎಲ್ಲ ಸಮಾಧಾನಗಳನ್ನು ಅನುಗ್ರಹಿಸಿಕೊಡು ದೇವ. ಮತ್ತು ನಮ್ಮ ವಿಶ್ವವಾಣಿ ಸೇವೆ ನಿಮಿತ್ತವಾಗಿ ಅನೇಕರು ಸ್ವಾಮಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಪ್ರಾರ್ಥನೆ ಮಾಡುತ್ತಾ ದೇವ ಸೇವಕರೆಲ್ಲರನ್ನು ಕೊಡ್ತಾನೆ ಸ್ವಾಮಿ ಬೆನ್ನೆಲುಬಾಗಿ ನಿಂತುಕೊಂಡು ಪ್ರೋತ್ಸಾಹ ಮಾಡುತ್ತಿರುವಂತ ಪ್ರತಿಯೊಬ್ಬ ಕುಟುಂಬಗಳನ್ನ ಈ ಉದಯ ಕಾಲದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅವರನ್ನು ಆಶೀರ್ವಾದನ ಮಾಡ್ರಿ. ಅವರ ಮಕ್ಕಳ ಭವಿಷ್ಯತ್ತನ್ನು ಸ್ವಾಮಿ ಆಶೀರ್ವಾದಕರವಾಗಿ ನಡೆಸಿರಜ ಸ್ವಾಮಿ. ಅವರೆಲ್ಲ ಕರ್ತನ ಸ್ವಾಮಿ ಅವರು ಆತ್ಮಿಕವಾಗಿ ಬೆಳೆದ ರಜ ಅನೇಕರಿಗೆ ಮಾದರಿಯಾಗಿ ನಿಂತುಕೊಳ್ಳುವಂತ ಕೃಪೆಯನ್ನ ಅನುಗ್ರಹಿಸಿ ಕೊಡ್ತಾ ಇದ್ದೀರಾ. ಮುಂದೆ ಕೂಡ ಅನುಗ್ರಹಿಸಿರಿ ಕರ್ತನೆ ದೇವ. ಅಷ್ಟು ಮಾತ್ರವಲ್ಲದೆ ಈ ಉದಯ ಕಾಲದಲ್ಲಿ ಸ್ವಾಮಿ ನಮ್ಮ ದಾನಿಗಳಲ್ಲಿ ಕರ್ತನೆ ಯಾರಾದರೂ ಈ ದಿನ ಜನ್ಮದಿನವನ್ನ ಮತ್ತು ವಿವಾಹದ ವಾರ್ಷಿಕೋತ್ಸವದ ದಿನವನ್ನು ಆಚರಿಸಿಕೊಳ್ಳುತ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ಆಶೀರ್ವಾದಕರವಾಗಿ ನಡೆಸು. ಅವರಿಗೆ ದಿನ ಕೊಡಲ್ಪಟ್ಟಂತ ವಾಗ್ದಾನಗಳ ಅನುಸಾರವಾಗಿ ಅದ್ಭುತ ರೀತಿಯಲ್ಲಿ ಅವರೆಲ್ಲರನ್ನು ನೀವು ನಡೆಸಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ದೇವ. ನಮ್ಮ ವಿಶ್ವವಾಣಿ ಸೇವೆಯನ್ನ ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೀರಿ. ಮುಂದೆ ಕೂಡ ಸ್ವಾಮಿ ಅದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ನಡೆಸಿಕೊಡ್ತೀರಿ ಎಂಬುದಾಗಿ ನಾವು ನಂಬುವಂತವರಾಗಿದ್ದೇವೆ ದೇವ. ಈ ಉದಯ ಕಾಲದಲ್ಲಿ ಸ್ವಾಮಿ ನಿನ್ನ ಚಿತ್ತದಂತೆ ಈ ದಿನವೆಲ್ಲ ನಮ್ಮನ್ನು ನಡೆಸು. ಪ್ರಾರ್ಥನೆ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡೇ ತಂದೆಯವರೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.